ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ಒಂದು ವ್ಯೂವರ್ಸ್ಗಳು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಅಂತಂದರೆ ತುಂಬ ಜನ ನನಗೆ ಕೊಲಾಬ್ ವಿಡಿಯೋಗೋಸ್ಕರ ರಿಕ್ವೆಸ್ಟ್ನ ಮಾಡಿದ್ದೀರಾ. ನಾನು ಎಲ್ಲರ ಒಂದು ರಿಕ್ವೆಸ್ಟ್ಗೂ ಕೂಡ ನಾನು ರಿಪ್ಲೈನ ಮಾಡೋದಕ್ಕಾಗ್ತಾಯಿಲ್ಲ, ವೀಡಿಯೋನ ಮಾಡಿಕೊಡೋದಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಹೇಳ್ಕೊಳ್ಳೋದಿರೋಷ್ಟು ರಿಕ್ವೆಸ್ಟ್ಗಳು ಬಂದಿದ್ದಾವೆ ಕಣ್ರಪ್ಪ. ಓಕೆನಾ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಜನ ನನ್ನ ಜೊತೆ ಕೊಲಾಬ್ ಮಾಡಬೇಕು ಅಂತ ಆಸೆ ಪಡ್ತಾರೆ ಅಂತ. ತುಂಬ ರಿಕ್ವೆಸ್ಟ್ಗಳು ಬಂದಿದ್ದಾವೆ. ನಾನು ಆದಷ್ಟು ನೆನ್ನೆ ಟ್ರೈ ಮಾಡಿದ್ದೀನಿ. ಯಾಕೆಂದರೆ ನನಗೆ ಟೈಮೇ ಇಲ್ಲ. ನಾನು ಕಾಲೇಜು 9 ಗಂಟೆಗೆ ಇಲ್ಲಿಂದ ಹೊರಟ್ರೆ ನಾನು ಸಂಜೆ 5 ಗಂಟೆಗೆ ಬರೋದು. ಸೊ ಅದರಿಂದ ಟೈಮೇ ಆಗ್ತಾಯಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ನ ನಾನು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಂತಂದರೆ ನೀವು ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ಕೊಲಾಬ್ ವೀಡಿಯೋ ಮಾಡಿಕೊಡ್ಲಿಲ್ಲ ಅಂತ. ಸೊ ಆಲ್ಮೋಸ್ಟ್ ನೆನ್ನೆ ಟ್ರೈ ಮಾಡಿದ್ದೀನಿ ವೀಡಿಯೋಗಳನ್ನ ಮಾಡೋದಕ್ಕೆ. 15 ವೀಡಿಯೋ ಕೊಲಾಬ್ ವೀಡಿಯೋ ಮಾಡಿರುವಂಥದ್ದು ನೆನ್ನೆ ಕಾಲೇಜ್ ಮುಗಿಸ್ಕೊಂಡು ಬಂದು ಸಂಜೆ 5 ಗಂಟೆಲಿ. ಸೊ ಒಂದು ಸಲ ನಿಮ್ಮ ಒಂದು ಜಿಮೇಲ್ನ ಚೆಕ್ ಮಾಡ್ಕೊಳ್ಳಿ. ಒಂದು ಮೇಲ್ ಬಂದಿರುತ್ತೆ ನನ್ನ ಕಡೆಯಿಂದ. ಬಂದಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ನಾನು ಕೊಲಾಬ್ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಟೈಮ್ ಇಲ್ಲ ಅಂತ ನಾನು ಅವಾಗಲೇ ಹೇಳಿದೆ. ಬಂದಿದ್ದರೆ ಅದನ್ನು ಕೊಲಾಬ್ ವೀಡಿಯೋ ಮಾಡಿಕೊಂಡು ಯೂಟ್ಯೂಬ್ ಚಾನಲ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಟ್ರೈ ಮಾಡಿದ್ದೀನಿ, ಬಟ್ ಎಲ್ಲರೂ ಕೂಡ ರಿಪ್ಲೈ ಮಾಡೋದಕ್ಕಾಗ್ತಾಯಿಲ್ಲ. ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಒಂದು ಖುಷಿಯಾಗಿದ್ದೇನಪ್ಪ ಅಂತಾರೆ, ನನ್ನ ಜೊತೆ ಕೊಲಾಬ್ ಮಾಡೋದಕ್ಕೆ ನೀವುಗಳೆಲ್ಲ ತುಂಬ ರಿಕ್ವೆಸ್ಟ್ ಮಾಡಿದ್ರಲ್ಲ, ತುಂಬ ಇಷ್ಟಪಟ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಒಂದು ಪ್ರೀತಿ ಮತ್ತು ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ನನ್ನ ಜೊತೆ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನಿಲ್ಲ, ಕೀಪ್ ಲವಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಬಟ್ ಒಂದಲ್ಲ ಒಂದು ದಿನ ನಿಮ್ಮ ಜೊತೆ ಕೊಲಾಬ್ ವಿಡಿಯೋ ಮಾಡ್ತೀನಿ. ಬಟ್ ಸದ್ಯಕ್ಕಂತೂ ಆಗಲ್ಲ. ಓಕೆನಾ, ಬನ್ನಿ ಸಿಕ್ಕಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಲೈವಾಗಿ ಕೊಲಾಬ್ ವಿಡಿಯೋ ಮಾಡೋಣ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ರಪ್ಪ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಒಂದು ಸಲ ಜಿಮೇಲ್ ಚೆಕ್ ಮಾಡ್ಕೊಳ್ಳಿ. 15 ಯೂಟ್ಯೂಬ್ ಚಾನಲ್ಸ್ ಮೇಲ್ಸ್ಗಳಿಗೆ ನಾನು ಕಳಿಸಿದ್ದೀನಿ ಆಲ್ರೆಡಿ ವೀಡಿಯೋಸ್ಗಳನ್ನ. ನಿಮ್ಮ ಚಾನಲ್ ಬಂದಿದ್ದರೆ ಖುಷಿ ಪಡಿ. ಓಕೆನಾ. ಎಲ್ರಿಗೂ ಬಾಯ್ ಕಣ್ರಪ್ಪ. ಮತ್ತೆ ಸಿಗ್ತೀನಿ. ನನ್ನ ಕಷ್ಟ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.